ಬಂದ ಹಾಗೆ ಹೊರಡಬೇಕೆ ಮಾತು ಇನ್ನೂ ಮುಗಿಯದೆ ಎದೆಯ ಕದವ ತೆರೆಯಬೇಕೆ ಎದೆಯ ಕದವ ತೆರೆಯಬೇಕೆ ನೋಟ ಎಲ್ಲ ಹೇಳದೆ. ಕಥೆಯಾಗಲು ಕೂತಿದ್ದೇನೆ ನಿಮ್ಮದೇ ರಸ್ತೆಯ ತಿರುವುಗಳಲ್ಲಿ ಬೇಗನೆ ಎತ್ತಿಕೊಳ್ಳಿ. ಬಣ್ಣ ಬಣ್ಣದ ಕನಸುಗಳ ಮುಡಿಸಿ ಕತ್ತಲ ಸುರಂಗದ ಬೆಳಕಾಗಿಸಿ ಹೆಣ್ಣಿನ ಹೊಟ್ಟೆಯ ಕಿಚ್ಚಾಗಿಸಿ ಗಂಡಿನ ಮೈಯ ಸೊಕ್ಕಾಗಿಸಿ ನಿಮಗೆ ಬಿಟ್ಟದ್ದು ಏನು ಅನ್ನೋ ಪ್ರಶ್ನೆಗೆ ಉತ್ತರನ ರವೀಂದ್ರನಾಥ್ ಅವರೇ ಕೊಡ್ತಾರೆ. ಕವಿತೆ ಬರೆದಾದ ಕೂಡಲೇ ತುಂಬಾ ಜನರಿಗೆ ಪ್ರಶ್ನೆ ಬರ್ಲಿಕ್ಕಿದೆ. ಹೆಚ್ಚಿನ ಕವಯತ್ರಿಯರಿಗೆ ತುಂಬಾ ಬರುತ್ತೆ. ಅವರು ಪ್ರೀತಿ ಪ್ರೇಮದ ವಿಷಯದಲ್ಲಿ ಬರೆದು ಬಿಟ್ರೆ ಅದರಲ್ಲಿ ಇರುವ ಅವನು ಯಾರು ಅಂದ್ರೆ ವೈಯಕ್ತಿಕವಾಗಿ ಬಿಡುತ್ತೆ ಕೆಲವು ಪ್ರಶ್ನೆ. ಇದರಲ್ಲಿ ಬರುವ ಇವಳು ಯಾರು ಅಂತ ವೈಯಕ್ತಿಕವಾಗಿ ಬರುತ್ತೆ ಕೆಲವು ಪ್ರಶ್ನೆಗಳಲ್ಲಿ. ಅಂತ ಇದರಲ್ಲಿ ಅಂದ್ರೆ ನಿಮ್ ಕವಿತೆಗಳನ್ನು ಈ ಕವಿತೆ ಏನ್ ಹೇಳಲಿಕ್ಕೆ ಹೋಗುತ್ತೆ ಅಂತ ಹೇಳಿ ಅಂದ್ರೆ ವೈಯಕ್ತಿಕವಾಗಿ ಬರುವಂತದ್ದು ಯಾವ್ದು ಇಲ್ಲ ಇದರಲ್ಲಿ. ಈ ಕವಿತೆ ಒಂದು ಕವಿತೆಯ ವಸ್ತು ನಿಮ್ಗೆ ದಾರಿಯಲ್ಲಿ ಸಿಕ್ಕಿ ಬಿಡ್ಬೋದು, ಯಾವುದೋ ಒಂದು ವಸ್ತು ಸಿಗ್ಬೋದು. ಆ ಕವಿತೆಯನ್ನು ನೀವು ಯಾವ ತರ ಆ ವಸ್ತುವನ್ನು ಇಟ್ಕೊಂಡು ಹೇಗೆ ನಿಮ್ಮ ಅನುಭವದ ಮೂಲಕ ಹೇಗೆ ಕವಿತೆ ಕಟ್ಟುತ್ತಾ ಹೋಗ್ಬೋದು ಅಂತ. ಅಂದ್ರೆ ಕವಿತೆ ರೂಪಕಗಳ ಭಾಷೆಯಲ್ಲೇ ಹೇಳ್ತಾ ಹೋಗುತ್ತೆ. ಹೌದು, ಆ ಕವಿತೆ ಮತ್ತೆ ಓದುಗರ ನಡುವೆ ಒಂದು ರೂಪಕ ಅನ್ನುವ ಅಡ್ಡಗೋಡೆ ಇದ್ದೇ ಇರುತ್ತೆ. ಹೌದು, ಆ ಅಡ್ಡಗೋಡೆಯನ್ನು ನಾವು ದಾಟಿ ಕವಿತೆಯನ್ನು ಕಂಡುಕೊಳ್ಬೇಕಂತ ಒಂದು ಅಗತ್ಯ ಯಾವತ್ತು ಇದ್ದೇ ಇರುತ್ತೆ. ಹಾಗಾಗಿ ಅದು ಯಾರು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅವರು ಅವನು ಅವಳುಗಳಲ್ಲಿ ಉಳಿದು ಬಿಡ್ತಾರೆ. ಅವನು ಅಥವಾ ಅವಳು ಒಂದು ಪ್ರತೀಕ ಇರ್ಬೋದು, ಒಂದು ರೂಪಕ ಇರ್ಬೋದು. ಅದ್ರ ಆಚೆ ಕವಿತೆ ಏನನ್ನೋ ಧ್ವನಿಸ್ತದೆ. ಅಂದ್ರೆ ಆ ಕವಿತೆ ಧ್ವನಿಯನ್ನು ನಾವು ಹಿಡಿಬೇಕು ಅನ್ನುವಂತ ಒಂದು ವಸ್ತುವನ್ನು ನಾನು ಇದರಲ್ಲಿ ಕೊಟ್ಟಿದ್ದೇನೆ. ಆ ಧ್ವನಿಯನ್ನು ಹಿಡಿಲಿಕ್ಕೆ ಹೋದ್ರೆ ನಿಮ್ಗೆ ಆ ಕವಿತೆ ಇಡಿಯಾಗಿ ಸಿಕ್ಕಿಬಿಡ್ತದೆ. ಹೌದು, ಮತ್ತೆ ಒಂದು ಕವಿತೆ ಒಬ್ರಿಗೆ ಏನೋ ಹೇಳ್ಬೋದು. ಹೌದು, ಇನ್ನೊಂದು ಅದೇ ಕವಿತೆ ಇನ್ನೊಬ್ರು ಓದಿದಾಗ ಇನ್ನೊಂದು ಏನೋ ಹೇಳ್ಬೋದು. ನಮ್ಮ ಪಂಜೆ ಮಂಗೇಶ್ ರಾವ್ ಅವರ ಒಂದು ಕವಿತೆ ಇದೆ. ಹೌದು, ನಾವೆಲ್ಲ ಸಣ್ಣದಿರುವಾಗ ಅದನ್ನು ಕೇಳಿದೆ. ನಾವು ನಾಗಬಣ್ಣದ ಹತ್ರನೇ ಇದ್ದೇವೆ. ಅವರು ಬರೀತಾರೆ, ನಾಗರ ಹಾವೆ ಹಾವಲು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ. ಹೌದು ಅಂತ ಹೇಳಿ ಒಂದು ಹಾಡು ಬರೀತಾರೆ. ನಾನು ಆ ಹಾಡನ್ನು ನನ್ನ ಬಾಲ್ಯದಲ್ಲಿ ಕೇಳಿದಾಗ ಇದು ಹಾವಿನ ಬಗ್ಗೆ ಬರೆದ ಒಂದು ಕವಿತೆ ಅಂತ ಅನ್ನಿಸ್ಬಿಟ್ಟಿದ್ದಾನೆ. ಅದು ಹೌದು ಕೂಡ. ಅದು ಹೇಳ್ತಾರೆ ಅವರು, ಹೊರಗೆ ತಣ್ಣಗೆ ಒಳಮೈ ಉರಿ ಉರಿ ಎರಡೆಲೆ ನಾಳೆಗೆ ಅಂತ ಎಲ್ಲ ಹಾವಿನ ಬಗ್ಗೆನೇ ಹೇಳ್ತಾ ಹೋಗ್ತಾರೆ. ನನ್ನದೇ ಪರಿಧಿಯಲ್ಲಿರುವ ಎಲ್ಲರನ್ನು ಕೇಳಿದಾಗ ಹೌದು ಇದು ಹಾವಿನ ಬಗ್ಗೆ ಬರೆದು, ಇದು ನಾಗರ ದಿನಾಚರಣೆ ದಿನ ಬರುವಂತ ಪದ್ಯ. ಅದೇ ತರಾನೇ ಹಾಡಿದ್ದಾರೆ. ಹಾವಿನ ಫಿಲ್ಮ್ ಅಲ್ಲಿ ಕೂಡ ಯೂಸ್ ಮಾಡಿದ್ದಾರೆ, ಹಾವನ್ನೇ ತೋರಿಸಿದ್ದಾರೆ. ಹೌದು, ಆದ್ರೆ ನಾನು ಯಾವತ್ತೂ ಒಂದು ದಿನ ಆ ಹಾಡಿನ ಜಾಡಿನ ಹಿಂದೆ ಹೋಗ್ತಾ ಹೋಗ್ತಾ ಯಾರೋ ಬರೆದ ಒಂದು ನನಗೆ ವಿಮರ್ಶೆ ಸಿಕ್ಕಿತ್ತು. ಅದು ಆ ಕ್ವಿಟ್ ಇಂಡಿಯಾ ಕೆಲವೊಂದು ಟೈಮಲ್ಲಿ ಬ್ರಿಟಿಷರಿಗೆ ಬರೆದ ಹಾಡು. ಬ್ರಿಟಿಷರನ್ನು ಹಾವು ಅಂತ ಹೇಳಿ ಒಂದು ರೂಪಕದಲ್ಲಿ ತಕೊಂಡು ಪ್ರತಿಮೆಯಾಗಿ ತಕೊಂಡು ಬರೆದ ಹಾವು. ಬ್ರಿಟಿಷರು ಇಬ್ಬಂದಿ ನೀತಿ, ಎರಡೆಲೆ ನಾಲಿಗೆ, ನೀವು ಅಂದ್ರೆ ಪೋ 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 ಅಂತ ಹೇಳ್ತಾರೆ. ಅಂದ್ರೆ ಹೋಗಿ ನಮ್ಮನ್ನು ಬಿಟ್ಟು ಅಂತ ಹೇಳ್ತಾರೆ. ಅಂದ್ರೆ ಕ್ವಿಟ್ ಇಂಡಿಯಾ ಚಳುವಳಿ, ನೀವು ನಮ್ಮನ್ನು ಬಿಟ್ಟು ಹೋಗಿ, ನಿಮ್ಮ ಇಬ್ಬಂದಿ ನೀತಿಯಲ್ಲಿ ನಮ್ಮನ್ನು ಒಡೆದು ಆಳಿದಿರಿ ನೀವು ಇಷ್ಟು ದಿನ, ನೀವು ನಮ್ಗೆ ಬೇಕಾಗಿಲ್ಲ, ನಾವು ನಮ್ಮದೇ ಪ್ರಪಂಚವನ್ನು ನಾವು ಕಂಡುಕೊಂಡಿದ್ದೇವೆ ಅಂತ ಹೇಳಿ ಬ್ರಿಟಿಷರನ್ನು ಹಾವಿಗೆ ಹೊಂದಿಸಿ ಅಥವಾ ರೂಪಕಗಳಲ್ಲಿ ಬರೆದ ಕವಿತೆ. ಅಂದ್ರೆ ಆ ಧ್ವನಿ ನಮ್ಗೆ ಸಿಕ್ಕಿಬಿಟ್ರೆ ಆ ಕವಿತೆಯನ್ನು ನಾವು ಬಹಳ ಸುಲಭವಾಗಿ ಹಿಡಿಬಹುದು ಅಂತ ಹೇಳಿ ನಿಮ್ಮ ಕಥೆಗಳಲ್ಲಿ ನಾನಿಲ್ಲ ಅಂತ ಹೇಳ್ತೇನೆ. ಎಲ್ಲವನ್ನು ಹೇಳಿ ಕವಿತೆಗಳಲ್ಲಿ ಹರಿಯುವ ನದಿಯಾಗಿಸಿ, ಮೊರೆವ ಕಡಲಾಗಿಸಿ, ಇಲ್ಲವೇ ನಿಂತ ನೀರಾಗಿಸಿ, ಹೂವಾಗಿಸಿ, ಹಣ್ಣಾಗಿಸಿ, ಭತ್ತದ ತೆನೆಯಾಗಿಸಿ, ಕಾಡುವ ಕಳೆಯಾಗಿಸಿ, ನನಗೇನು ಕರದಲ್ಲಿ ನಾನಿದ್ದೇನೆ. ದೇವರಾಗಿಸಿ, ಧರ್ಮವಾಗಿಸಿ, ತಲೆ ಕೆಡಿಸಿ, ಹೊರಳಿಸಿ, ವೈರುಧ್ಯಗಳ ನಡುವೆ ನರಳಿಸಿ, ನಿಲುವೆಗೇರಿಸಿ, ನನ್ನ ಮೈಯ ಮುಳ್ಳುಗಳೇನು ಅರಳುವುದಿಲ್ಲ. ಅಂದ್ರೆ ಕವಿ ಆ ಕವಿತೆಯಿಂದ ಹೊರದಾಗೇ ಇದ್ದಾನೆ ಅಂತ ಹೇಳುವಂಥದ್ದು. ಹಾಗಾಗಿ ನಿಮ್ಮ ಕಥೆಗಳಲ್ಲಿ ನಾನಿಲ್ಲ ಅಂತ ಹೇಳಿ ಕೊನೆಗೆ ಕನ್ಕ್ಲೂಷನ್ ಮಾಡುತ್ತೆ. ಹಾಗಾಗಿ ಆ ಧ್ವನಿಯನ್ನು ಹುಡುಕ್ಬೇಕು ನಾವು ಕವಿತೆಗಳಲ್ಲಿ ಅಂತ ಹೇಳಿ. ಅವತ್ತು ಕವಿತೆ ಅಂತ ಹೇಳಿದ್ಮೇಲೆ ಒಂದೇ ರೀತಿಯ ಭಾವನೆಗಳನ್ನ ಹೊಂದಲ್ಲ. ಒಂದ್ಸರಿ ಸಂತೋಷದ ಭಾವನೆಗಳು ಹೊಂದುತ್ತವೆ, ಪ್ರೀತಿ ಪ್ರೇಮದ ಭಾವನೆಗಳು ಹೊಂದುತ್ತವೆ, ಜೀವನ ಸತ್ಯದ ಭಾವನೆಗಳನ್ನ ಹೊಂದುತ್ತವೆ,
ನೋವನ್ನ ಭಾವನೆಗಳಾಗಿ ಹೊಮ್ತಿದ್ರು. ಒಂದು ರೀತಿ ನವರಸಗಳನ್ನು ಕವಿತೆಗಳಲ್ಲಿ ವಿವಿಧ ಭಾವಗಳಾಗಿ ಹೊಮ್ಮುವಂತ ಆಮೇಲೆ ಕವಿತೆ ಅಂದ್ರೆ ಬದುಕೆ ಅಲ್ಲ ಸರ್ ಅದು. ಬದುಕು. ಬದುಕಿನ ಮೂಲಭೂತ ಗುಣಗಳಲ್ಲಿ, ಪ್ರವೃತ್ತಿಗಳಲ್ಲಿ ಆ ಎಲ್ಲವೂ ಇದೆ. ಹಾಸ್ಯನೂ ಇದೆ, ನೋವು ಇದೆ, ನಲಿವು ಇದೆ, ಕ್ರೌರ್ಯ ಇದೆ. ಸಮಾಜದಲ್ಲಿ ಬಹಳಷ್ಟು ಕ್ರೌರ್ಯ ಇದೆ. ಆ ಕ್ರೌರ್ಯಗಳಿಗೆ ನಾವು ಮುಖಾಮುಖಿ ಆದಾಗ ನಮ್ಗೆ ಕೆಲವು ಸರಿ ಅಸಹಾಯಕ ಅನ್ನುವಂತ ಫೀಲ್ ಬರುತ್ತೆ. ಅಸಹಾಯಕ ಅನ್ನೋ ಫೀಲ್ ಬಂದ ಕೂಡಲೇ ನಾವು ಏನು ಮಾಡ್ಬೋದು, ಯಾವ ರೀತಿ ಪ್ರತಿಕ್ರಿಯೆ ಕೊಡ್ಬೋದು? ಎಲ್ಲರೂ ಬೀದಿಗೆ ಇಳಿದು ಪ್ರತಿಕ್ರಿಯೆ ಕೊಡುವಂತ, ಬೀದಿಗಿರು ಹೋರಾಟ ಮಾಡುವಂತ ಕ್ಷಣಗಳಲ್ಲಿ ಎಲ್ಲರೂ ಇರುವುದಿಲ್ಲ. ಹೌದು. ಕೆಲವೊಂದಕ್ಕೆ ನಾವು ಖಂಡಿತ ಮಾಡ್ಬೇಕಾಗ್ತದೆ, ಮಾಡ್ಬೋದು. ಆದ್ರೆ ಎಲ್ಲದಕ್ಕೂ ನಾವು ಮಾಡ್ಲಿಕ್ಕೆ ಅದನ್ನ ನಾವು ಬೇರೆಯವ್ರ ಏನೋ ಒಂಥರ ಪ್ರತಿಕ್ರಿಯೆ ಕೊಡ್ಲೇಬೇಕು. ನಿನ್ನೆ ಯಾವುದೋ ಒಂದು ಪೇಪರ್ ಅಲ್ಲಿ ಬರ್ತಾ ಇತ್ತು, ಯಾವುದೋ ಬೇರೆ ಜಾತಿಯ ಹುಡುಗರನ್ನು ಮದುವೆಯಾಗಿ ಗರ್ಭಿಣಿಯಾದ ಮಗಳನ್ನು ತಂದೆ ಕೊಡಲಿಂದ ಕೊಂದಿದ್ದಾನೆ. ಸೊ ಅಂತ ಒಂದು ಕ್ರೌರ್ಯಗಳು ಬಂದಾಗ ಮನುಷ್ಯತ್ವ ಎಲ್ಲಿ ಕಾಣೆಯಾಗಿದೆ, ಎಲ್ಲಿ ಮರೆಯಾಗಿದೆ ಈ ಜಗತ್ತಿನಲ್ಲಿ ಅಂತ ನಮ್ಗೆ ಕಾಡುತ್ತೆ, ಅಡಸಿ ಬಿಡುತ್ತೆ. ಆ ಕಾಡಿದ ಭಾವ ಎಲ್ಲ ಒಂದ್ ಕಡೆ ಕವಿತೆಯಾಗಿ ಹೊಮ್ಮುತ್ತೆ. ಅಂದ್ರೆ ಬದುಕು ಮತ್ತೆ ಕವಿತೆ ಬೇರೆ ಅಲ್ಲ. ಹೌದು. ಬದುಕಿನಲ್ಲಿ ಏನೆಲ್ಲ ನಮ್ಗೆ ನಾವು ಕಾಣ್ತಾ ಇದ್ದೇವೆ ಅದೇ ಕವಿತೆಯಲ್ಲಿ ಹೊಮ್ಮುವಂತ ಭಾವಗಳಷ್ಟೇ. ಹಾಗಾಗಿ ನೀವು ಹೇಳಿದ ನವರಸಗಳು ಹೇಳಿದ್ರಲ್ಲ, ನವರಸಗಳು ಬದುಕಿನಲ್ಲಿ ಹಾಗಾಗಿ ಕವಿತೆಯಲ್ಲಿ ಬರ್ತಾ ಇದೆ. ನನ್ನ ಪಾಲಿಗೆ ಬದುಕು ದೊಡ್ಡದು, ಕವಿತೆ ಅದ್ರದ್ದು ಪ್ರತಿಕ್ರಿಯೆ ಅಷ್ಟೇ. ಹಾಗಾಗಿ ಕವಿತೆಯನ್ನು ನಾವು ಬದುಕಿಗಿಂತ ದೊಡ್ಡದು ಮಾಡ್ಲಿಕ್ಕಂತ ಆಗೋದಿಲ್ಲ. ಜೊತೆಗೆ ಬಹಳಷ್ಟು ಕವಿತೆಗಳನ್ನ ನಾವು ನೋಡ್ತೀವಿ. ಕೆಲವೊಂದು ಪ್ರೇಮ ಕವಿತೆಗಳು ಈ ತೂಗುದೀಪ ಅನ್ನೋ ಒಂದು ಸಂಕಲನದಲ್ಲಿ ಈ ತೂಗುದೀಪದಲ್ಲಿನ ಪ್ರೇಮ ಕವಿತೆಗಳು ಮನೆಯವರನ್ನ ಮೆಚ್ಚಿಸ್ಲಿಕ್ಕೆ ಬರೆದಿದ್ದ. ಯಾಕಂದ್ರೆ ನನ್ನ ಕಾಂತೆ ನೋಡುವ ಅನ್ನೋದ್ರಲ್ಲಿ ಬಹುಶಃ ತುಂಬಾ ಅದ್ಭುತವಾಗಿ ಬರೆದಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಅಲ್ಲ, ಮೆಚ್ಚಿಸ್ಲಿಕ್ಕೆ ಅಂತ ಹೇಳಿದ ಮೊದ್ಲೇ ನಾನೊಂದು ಹೇಳಿಬಿಟ್ಟೆ, ಮೆಚ್ಚಿಸುವ ಹಂಗಿಲ್ಲ, ವಂಚನೆಯ ಸೋಂಕಿಲ್ಲ, ತನ್ನ ಹಮ್ಮನ್ನು ಮೆರೆಸುವ ಹಂಬಲವಿಲ್ಲ. ಆ ಕ್ಷಣಗಳನ್ನು ನಾವು ದಾಟಿ ಬಿಟ್ಟಿರ್ತೀವಿ, ಬಿಡ್ಲೇಬೇಕು ಕವಿಗೆ. ಹೌದು. ಆದ್ರೆ ಅದು ಒಂದು ಕಾಂಪ್ಲಿಮೆಂಟ್, ಪತ್ನಿಗೆ ಕಾಂಪ್ಲಿಮೆಂಟ್ ಅಂತಿಲ್ಲ. ಆದ್ರೆ ಆತರ ಯಾವ್ದು ಕವಿತೆಗಳು ಹೆಚ್ಚಿಗೆ ಹುಟ್ಲಿಲ್ಲ. ನಾನು ಫಿಲ್ಮಿಗೆ ಕೆಲವು ಕವಿತೆಗಳನ್ನು ಬರ್ತಿದ್ದೇನೆ. ನೀವು ಫಿಲ್ಮಿದ ಅದು ಮಾತ್ರ ನಾನು ಟ್ಯೂನಿಗೆ ಬರ್ದದ್ದು ಅಥವಾ ಯಾವ್ದಕ್ಕೂ ಬರ್ದದ್ದು ಅಂತ ಒಂದಿರ್ಬೋದು. ಅದು ಬಿಟ್ರೆ ಎಲ್ಲವೂ ಯಾವುದೋ ಒಂದು ಲಹರಿಯಲ್ಲಿ ಹುಟ್ಟಿದ ಕವಿತೆಗಳ. ಅದು ಆ ಕವಿತೆ ಹುಟ್ಟಿದ ನಂತರ ನಾನು ಅವ್ರಿಗೆ ಕೊಟ್ಟಿರ್ಬೋದು, ಇದು ನಿನಗೆ ಬರ್ದದ್ದು ಅಂತ ಹೇಳಿ. ಹಾಗಾಗಿ ಇದರಲ್ಲಿ ಕೆಲವು ಕವಿತೆಗಳಿವೆ. ಇದು ನನ್ನ ಮೊದಲ ಆಲ್ಬಮ್ ಪ್ರೇಮದ ಶರದಿಯಲ್ಲಿ ಹಾಡುಗಳಾಗಿವೆ ಕವಿತೆಗಳು. ಅದರಲ್ಲಿ ನಾನು ಒಂದು ಹಾಡಿದ್ದೆ ಅದರಲ್ಲಿ, ಆ ಹಾಡನ್ನು. ಅದು ಒಂದು ಸ್ಥಾನ ನಾನು ಅದನ್ನು ಹಾಡಿ ತೋರಿಸ್ತೇನೆ ನಿಮಗೆ. ಅದು ನಿನ್ನ ಕವಿತೆ ಅಂತ. ಖಂಡಿತ. ಯಾವ ರಾಗ ಬೆರೆಸಲಿ ನೀನು ಬರೆದ ಕವಿತೆಗೆ, ರಾಗ ಬೆರೆಸಲಿ ನೀನು ಬರೆದ ಕವಿತೆಗೆ, ಯಾವ ರಾಗ ಬೆರೆಸಲಿ ನೀನು ಬರೆದ ಕವಿತೆಗೆ, ತುಮುಲ ತೆರೆಯ ಮೀರಿ ಸೆಳೆವ ನಿಂತ ನೀರ ಬದುಕಿಗೆ, ಯಾವ ರಾಗ ಬೆರೆಸಲಿ ನೀನು ಬರೆದ ಕವಿತೆಗೆ, ಯಾವ ರಾಗ ಬೆರೆಸಲಿ ನೀನು ಬರೆದ ಕವಿತೆಗೆ, ತುಮುಲ ತೆರೆಯ ಮೀರಿ ಸೆಳೆವ ನಿಂತ ನೀರ ಬದುಕಿಗೆ, ಯಾವ ರಾಗ ಬೆರೆಸಲಿ ನೀನು ಬರೆದ ಕವಿತೆಗೆ, ನೀನೊಂದು ಕೈಗೆ ಸಿಗದ ಕಣ್ಣ ಸೆಳೆವ ಮಿನುಗುತ್ತಾರೆ, ಬೆಳಕ ಸುರೆಯ ನಶೆಯೇರಿಯು ಅರಳದಿರುವ ಕೆಂದಾವರೆ, ಮೆರೆವ ಸಂತಸ ಮನದಿ ವೇದನೆ, ಯಾಕೋ ಏನು ಅರಿಯೇನು, ಯಾಕೋ ಏನು ಅರಿಯೇನು, ಯಾವ ರಾಗ ಬೆರೆಸಲಿ ನೀನು ಬರೆದ ಕವಿತೆಗೆ.
ಒಡೆದ ಹಾಲ ಕಣ ಕಣದಲ್ಲೂ ಹುಳಿಕಾರುವ ವಿರಸದ ಸಿಂಧು, ಬೆರೆವ ಮನದ ಆಸೆಯಲ್ಲೂ ಬೇರೆ ನಿಂತ ನೀರ ಬಿಂದು, ಮಾತು ಬೇಡಿದೆ ಮೌನ ಕಾಡಿದೆ ಬೆಸೆವ ದಾರಿಯ ಅರಿನು, ಯಾವ ರಾಗ ಬೆರೆಸಲೀನ ನೀನು ಬರೆದ ಕವಿತೆಗೆ, ತುಮುಲ ತೆರೆಯ ಮೀರಿ ಸೆಳೆವ ನಿಂತ ನೀರ ಬದುಕಿಗೆ, ಯಾವ ರಾಗ ಬೆರೆಸಲೀನ ನೀನು ಬರೆದ ಕವಿತೆಗೆ. ಇಲ್ಲಿ ಕವಿತೆ ಅಂದ್ರೆ ಬದುಕೆ. ಹೌದು. ನಾವು ಜೊತೆಗಿರುವಂತಹ ಬದುಕಿಗೆ ಮತ್ತೆ ಮತ್ತೆ ಸಮೃದ್ಧ ಆಗ್ಲಿಕ್ಕೆ, ಮತ್ತೆ ಮತ್ತೆ ಅದನ್ನು ತಾಜಾ ಮಾಡ್ಲಿಕ್ಕೆ ನಾನು ಯಾವ ರಾಗ ಬೆರೆಸಿ ಹಾಡಿದ್ರೆ ಮತ್ತೆ ಮತ್ತೆ ನಮ್ಮ ಬಾಳು ಸಮೃದ್ಧ ಆಗುತ್ತೆ, ಬಾಳು ತಾಜಾ ಆಗುತ್ತೆ ಅಂತ ಹೇಳಿ. ಅಂದ್ರೆ ಲಕ್ಷ್ಮಣ ರಾವ್ ಒಂದು ಕವಿತೆ ಇದೆ. ಅವ್ರು ಹೇಳ್ತಾರೆ, ಎಕ್ಸಾಕ್ಟ್ ಇದು ಇಲ್ಲ, ನನ್ನ ನಿನ್ನ ಪ್ರೀತಿ ಅಪ್ಪಟ ಚಿನ್ನವಾದರೇನು, ನನ್ನ ನಿನ್ನ ಪ್ರೀತಿ ಅಪ್ಪಟ ಚಿನ್ನವಾದರೇನು, ಕೊಡದಿದ್ದರೆ ಮೆರುಗು ಮಾಸುವುದು ಅದೂನು ಅಂತ. ಅಂದ್ರೆ ನಮ್ಮ ಪ್ರೀತಿ ಚಿನ್ನ ಆಗಿರ್ಬೋದು, ಕಾಲ ಕಾಲಕ್ಕೆ ಅದನ್ನು ಒಂದು ಪಾಲಿಶ್ ಮಾಡ್ತಾ ಇರಬೇಕು, ಅದಕ್ಕೊಂದು ಮೆರುಗು ಕೊಡ್ತಾ ಇರಬೇಕು, ಇಲ್ಲಾಂದ್ರೆ ಅದು ಮಾಸ್ತದೆ ಅಂತ. ಹೌದು. ಹಾಗಾಗಿ ನಮ್ಮ ಬದುಕಿ ಕೂಡ ರಾಗ ಹೊಸ ತರ ರಾಗವನ್ನು ಕೊಡ್ತಾ ಇರ್ಬೇಕು, ಹೊಸ ತರ ಬಣ್ಣ ಕೊಡ್ತಾ ಇರ್ಬೇಕು, ನಾವು ಮಾಗಬೇಕು, ನಾವು ಬದಲಾಗಬೇಕು, ನಾವು ಆ ಬದುಕನ್ನು ಮತ್ತಷ್ಟು ಸಮೃದ್ಧಗೊಳಿಸಿ ಇಬ್ರು ಕೂಡಿ ಶ್ರಮಿಸಬೇಕು ಅನ್ನುವಂತ ಒಂದು ಥೀಮ್ ನಲ್ಲಿ ಬರೆದ ಕವಿತೆ. ಯಾಕಂದ್ರೆ ಜೀವನ ಮಾಡ್ತಾ ಇದ್ದಾಗೇನೆ ಕವಿತೆಗಳು ಮಾಡ್ತಾರೆ. ಹೌದಲ್ವಾ? ಹೌದು, ಖಂಡಿತ ಮಾಡ್ಲೇಬೇಕು ಅದು. ಹೌದಲ್ವಾ? ನಿಮ್ಮ ಜೀವನದ ಪ್ರಾರಂಭದಲ್ಲಿ ಇದ್ದ ಕವಿತೆಗಳು ಮತ್ತೆ ಈಗ ಬರಿತಾ ಇರುವಂತ ಕವಿತೆಗಳು ಎಷ್ಟು ಮಾಡಿದ್ವಿ? ಅದು ಅಂತೂ ಕೇಳುಗರೆ ಹೇಳ್ಬೇಕು ಯಾವ ತರ ಮಾಗಿವೆ ಅಂತ ಹೇಳಿ. ಆದ್ರೆ ಬದುಕು ನಿರಂತರವಾಗಿ ಪಾಠಗಳನ್ನು ಕಲಿಸ್ತಾ ಇರ್ತದೆ. ನಾವು ಎಷ್ಟರ ಮಟ್ಟಿಗೆ ಕಲಿತೇವೆ ಅಷ್ಟರ ಮಟ್ಟಿಗೆ ಆ ಕವಿತೆಗಳಲ್ಲಿ ಕೂಡ ಪ್ರತಿಫಲನ ಆಗೇ ಆಗುತ್ತೆ. ಹಾಗಾಗಿ ನಾನು ಮೊದಲು ಬರೆದ ಕವಿತೆಗಳನ್ನು ಕೂಡ ನಾನು ತುಂಬಾ ಬಾಲಿಶ ಅಂತ ಅನ್ಕೊಳ್ಳುದಿಲ್ಲ. ಯಾಕಂದ್ರೆ ಇವತ್ತೇನು ಬರಿತಾ ಇದ್ದೇನೆ ಅದು ಎಲ್ಲದಕ್ಕೂ ಅದೊಂದು ಸ್ಟೆಪ್ಪಿಂಗ್ ಸ್ಟೋನ್. ಹಾಗಾಗಿ ಅಲ್ಲಿಂದ ನಾನು ಇಲ್ಲಿವರೆಗೆ ಬಂದವನು. ಹಾಗಾಗಿ ಅದು ಎಲ್ಲವೂ ಒಂದೊಂದು ಮೆಟೀರಿಯಲ್ ಅಂತ ನಾನು ಅನ್ಕೊಳ್ತೇನೆ ಅದನ್ನು ಕೂಡ. ಆದ್ರೆ ನಾನೇ ನನ್ನ ಕವಿತೆಗಳನ್ನು ಒಂದು ಸಮಾನಾಂತರದಿಂದ ವಿಮರ್ಶೆ ಮಾಡ್ಲಿಕ್ಕೆ ತೊಡಗಿದ್ರೆ ಖಂಡಿತವಾಗಿ ಬಹಳಷ್ಟು ಪ್ರಬುದ್ಧತೆ ಇದೆ ಅಂತ ನಾನಾದ್ರೂ ಅನ್ಕೊಳ್ತೇನೆ. ಹಾಗಾಗಿ ಅದು ಬದುಕಿನೊಂದಿಗೆ ಸಮಯದೊಂದಿಗೆ ಮಾಗಿದ್ದು ಅದೇ ಕವಿತೆಗಳನ್ನು ಪ್ರತಿಫಲನ ಆಗಿದೆ. ಅದ್ರಲ್ಲಿ ನನ್ನ ದೊಡ್ಡತನ ಏನಿಲ್ಲ ಅದ್ರಲ್ಲಿ. ಅಂದ್ರೆ ನೀವು ಹೇಳ್ತಾ ಇರೋದು ತಪ್ಪು ಹೆಜ್ಜೆ ಇಡದಿದ್ದಲ್ಲಿ ನಡಿಗೆ ಬರೋದು ಕಾರಣ. ಹೌದು. ಈಗ ಮೊದಲನೇ ಹೆಜ್ಜೆ ತಪ್ಪಾಗಿದ್ರೆ ಇಲ್ಲಿವರೆಗೆ ಬರಲಾಗುತ್ತಿದ್ದ ಇಲ್ಲ ಅಣ್ಣ. ಅದು ಮೊದಲನೇ ಹೆಜ್ಜೆನೇ ಇಡದಿದ್ರೆ ಹೌದು, ಖಂಡಿತ ಸಾಧ್ಯ ಇಲ್ಲ. ನೀವೇಜವರು ಹೇಳ್ತಾರಲ್ಲ, ಮಗುವಾರು ನಡೆಯಲು ಕಲಿತವನು ಬೀಳದೆ ಮುಗ್ಗರಿಸದೆ ಅಂತ, ಗಾಯ ಮಾಡಲು ಯಾರು ಕಲೀಲಿಲ್ಲ. ಹೌದಲ್ಲ? ಹೌದು. ಸೊ ಎಷ್ಟೆಲ್ಲ ಕವಿತೆಗಳು ಒಂದು ಇದೆ. ಇದ್ರ ಜೊತೆಗೆ ನೀವು ಚಲನಚಿತ್ರ ಸಂಗೀತ ಕ್ಷೇತ್ರದಲ್ಲೂ ಹೌದು ನಿಮ್ಮ ಪ್ರವೇಶಿಸಿದ್ರಿ. ನಿಮ್ಮ ಕವಿತೆಗಳನ್ನ ಅರಸಿ ಚಲನಚಿತ್ರರಂಗ ಅದಕ್ಕಿಂತ ಮುಂಚೆ ಹೋಗೋದಕ್ಕಿಂತ ಮುಂಚೆ ಚಲನಚಿತ್ರ ಗೀತೆಗಳಲ್ಲಿ ಬಹಳಷ್ಟು ಪ್ರಕಾರಗಳನ್ನ ನೋಡ್ತಾರೆ. ನಮ್ಮ ಈ ಭಾವಗೀತೆಗಳಿಗೆ ಒಂದು ಚೌಕಟ್ಟು ಅನ್ನೋ ಒಂದು ರೀತಿಯಲ್ಲಿ ಹಾಕೋದು. ಇದು ಟ್ಯೂನಿಗೆ ಬರೆಯುವಂಥದ್ದು. ಹೌದು. ನಮ್ಮ ಮನದ ಭಾವನೆಗಳಿಗೆ ಪುಟಗಳಿಗೆ ತಕ್ಕಂತೆ ಅದು ಮುಗಿಸುತ್ತೆ. ಅಲ್ಲಿ ಸನ್ನಿವೇಶಗಳಿಗೆ ತಕ್ಕಂತೆ ಹಾಡುಗಳನ್ನ ಬರೀಬೇಕಾದ ಅನಿವಾರ್ಯತೆ. ಅಲ್ಲಿಯ ಕಥೆಯ ಸನ್ನಿವೇಶಕ್ಕೆ ಈಗಾಗಲೇ ಸಿದ್ಧ ಆಗಿರುತ್ತೆ. ಯಾರದೋ ಭಾವನೆಗಳಿಗೆ ಮೂಡಿರುವಂತ ಒಂದು ಕತೆ, ಆ ಕತೆಗೆ ನಮ್ಮ ಭಾವನೆಗಳನ್ನ ಬರೆಸಿ ಒಂದು ಕವಿತೆಗಳನ್ನ ರಚನೆ ಮಾಡಿ ಅಂತಹ ಒಂದು ಸಾಹಸ ನಿಮ್ಮಿಂದ ಆಯ್ತು. ಲೈಟ್ ಹೌಸ್ ಅನ್ನೋ ಒಂದು ಚಲನಚಿತ್ರ ಇತ್ತೀಚೆಗೆ. ಸೊ ಆ ಹಾಡಿನ ಹಿನ್ನೆಲೆಗಳ ಬಗ್ಗೆ, ಆ ಚಲನಚಿತ್ರದಲ್ಲಿ ನಿಮ್ಮ ಹಾಡಿನ ಒಂದು ಅಳವಡಿಸಿಕೊಂಡಿದ್ರ ಬಗ್ಗೆ ಹೇಳೋದಲ್ಲ. ಅದು ನನ್ನ ಊರಿನ ಒಬ್ಬ ಪ್ರತಿಭಾವಂತ ನಿರ್ದೇಶಕ ಸಂದೀಪ್ ಕಾಮತ್ ಅಂತ ಹೇಳಿ ಮಾಡಿದ ಒಂದು ಮಕ್ಕಳ ಚಲನಚಿತ್ರ ಲೈಟ್ ಹೌಸ್ ಅನ್ನು. ಅದಕ್ಕಿಂತ ಮೊದಲು ಅವರು ಒಂದು ಕೊಂಕಣಿ ಚಲನಚಿತ್ರ ಮಾಡಿದ್ರು, ಅಂತ್ಯ ಸಂಸಾರ ಅಂತ ಹೇಳಿ.
ನಿಜವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಆ ಸಮಯದಲ್ಲಿ ಒಂದು ಕೊಂಕಣಿ ಚಲನಚಿತ್ರ. ನಾನು ಕೊಂಕಣಿಯಲ್ಲಿ ಕೂಡ ಕವಿತೆಗಳನ್ನು ಬರೀತೇನೆ, ಹಾಗಾಗಿ ಸೂಟ್ ಆಗ್ಬೋದು ಅಂತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಅದೊಂದು ತರ ಸಾಂಸಾರಿಕವಾದ ಕಥಾ ವಸ್ತು ಇದ್ದ ಒಂದು ಹಿನ್ನೆಲೆ ಇದ್ದ ಒಂದು ಚಿತ್ರ. ನನ್ಗೆ ಬರಿಬೋದಾ ಅಂತ ಕೇಳಿದಾಗ ಮತ್ತೆ ನನ್ಗೆ ಅವರು ಟ್ಯೂನ್ ಕೊಟ್ರು. ನಾನು ಅಲ್ಲಿವರೆಗೆ ಟ್ಯೂನಿಗೆ ಬರ್ದವನಲ್ಲ, ಆದ್ರೆ ಟ್ಯೂನ್ ಕೇಳಿದಾಗ ಅದು ಕತೆ ಕೂಡ ಹಿನ್ನೆಲೆಯಲ್ಲಿ ಹೇಳಿದ್ರು, ಈ ಕತೆಗೆ ಈ ಸಿಚುವೇಶನ್ ಈ ಹಾಡು ಬರಬೇಕು ಅನ್ನೋದು. ಅಂದ್ರೆ ಅದು ಚಲನಚಿತ್ರಗಳಲ್ಲಿ ಮೀಟ್ರಿಗೆ ಬರೆಯುದು ಅಂತ ಇದ್ದೇ ಇರುತ್ತೆ. ಅದು ಒಂದು ಗುಣಗುಣ ಲಾಲಾಲ ಯಾವ್ದಾದ್ರು ಒಂದು ಇದರಲ್ಲಿ ಫಾರ್ಮ್ಯಾಟ್ ಅಲ್ಲಿ ಕೊಡ್ತಾರ ಅವರು. ಆ ಮೀಟ್ರಲ್ಲಿ ನಾವು ನಮ್ಮ ಭಾವನೆಗಳನ್ನು, ನಮ್ಮ ಶಬ್ದಗಳನ್ನು ಕೂರಿಸ್ಬೇಕು. ಇದು ಮುಖ್ಯವಾಗಿ ನಡೆಯುವಂತ ಕೆಲಸ. ಆದ್ರೆ ಅದು ಅಷ್ಟೇ ಅಲ್ಲ, ಅದ್ರಲ್ಲಿ ಕೂಡ ಒಂದು ಕಾವ್ಯ ಧ್ವನಿ ಇದ್ದೇ ಇರ್ತದೆ. ಇಲ್ಲದ್ರೆ ಅದು ಆ ಹಾಡು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನಗೆ ಆ ಟ್ಯೂನ್ ಕೊಟ್ರು. ಟ್ಯೂನ್ ಕೊಟ್ಟ ನಂತರ ನಾನು ಆ ಸಿಚುವೇಶನ್ಗೆ ತಕ್ಕ ಹಾಗೆ ನಾನು ಯೋಚನೆ ಮಾಡ್ಲಿಕ್ಕೆ ಆರಂಭ ಮಾಡಿದೆ. ಹಾಗಾಗಿ ಭಾವಗೀತೆ ಮತ್ತೆ ಚಿತ್ರಗೀತೆಗಳ ಸ್ವಲ್ಪ ವ್ಯತ್ಯಾಸ ಅದೇ. ಭಾವಗೀತೆಗಳಲ್ಲಿ ನಿಮ್ಗೆ ಯಾರು ಸ್ಕ್ರಿಪ್ಟ್ ಕೊಟ್ಟಿರುವುದಿಲ್ಲ, ನಿಮ್ಮ ಬದುಕಿನ ಸ್ಕ್ರಿಪ್ಟೇ ಅದು ಅಲ್ಲಿ ಇರುವಂತೆ. ನಿಮ್ಗೆ ಯಾವ ಲಹರಿಯಲ್ಲಿ ಯಾವ ಕವಿತೆಗಳು ಮೂಡ್ತದೆ ಅದು ಪದ್ಯ ಮುಂದೆ ಆಗ್ಬಹುದು ಅಥವಾ ಆಗದೆ ಕವಿತೆಯಾಗಿ ಕೂಡ ಉಳಿಬಹುದು, ಅಂತಹ ವಿಷಯ ಇರುವಂತದ್ದು. ಆದ್ರೆ ಒಳ್ಳೆಯ ಭಾವಗೀತೆಗಳು ಕೂಡ ಚಲನಚಿತ್ರ ಗೀತೆಗಳು ಆಗಿವೆ ಮೊದಲು ಕೂಡ. ಒಳ್ಳೆಯ ಚಲನಚಿತ್ರ ಗೀತೆಗಳು ಖಂಡಿತ ಒಳ್ಳೆ ಭಾವಗೀತೆಗಳು ಕೂಡ ಆಗಿವೆ. ಒಳ್ಳೆ ಭಾವಗೀತೆಗಳೇ ಈ ಜಯಂತ್ ಕಾಯ್ಕಿಣಿಯವರು ಬರೆದವರು ಇರ್ಬೋದು, ಒಂದು ಜಿ ಟಿ ವೆಂಕಟೇಶ್ ಇವರು ಬರೆದ ಹಾಡುಗಳೆಲ್ಲ ಇರ್ಬೋದು. ಖಂಡಿತವಾಗಿ ಒಳ್ಳೊಳ್ಳೆ ಭಾವಗೀತೆಗಳೇ. ಅಮೃತ ವರ್ಷಿಣಿ ಅಂತ ಕನ್ನಡದಲ್ಲಿ ಒಂದು ಅದ್ಭುತವಾದ ಒಂದು ಆಲ್ಬಮ್ ಬಂದಿದೆ. ಅದರಲ್ಲಿ ಯಾವುದು ಕೂಡ ಭಾವಗೀತೆ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂತುರು, ಅಲ್ಲಿ ನೀರ ಹಾಡು ಎಲ್ಲವೂ ಕೂಡ ಒಳ್ಳೊಳ್ಳೆ ಭಾವಗೀತೆಗಳೇ. ಅಂದ್ರೆ ಅಂತ ಕವಿಗಳು ಅಲ್ಲಿ ಬರ್ದಿರ್ಬೇಕು. ಖಂಡಿತವಾಗಿ ಒಳ್ಳೊಳ್ಳೆ ಭಾವಗೀತೆಗಳು ನಮ್ಗೆ ಸಿಕ್ಕಿವೆ. ಈ ಪರ್ಟಿಕ್ಯುಲರ್ ವಿಷಯಕ್ಕೆ ಬಂದ್ರೆ, ಆಗ ನಾನು ಕೊಂಕಣಿಯಲ್ಲಿ 2 ಹಾಡುಗಳನ್ನು ಬರೆದುಕೊಟ್ಟೆ. ಅದು ಅವರಿಗೆ ಮೆಚ್ಚುಗೆ ಆಯ್ತು. ಮತ್ತೆ ಅಲ್ಲಿ ಒಂದು ಈ ಭಾಗದ ಚಲನಚಿತ್ರ ಆಗಿತ್ತು. ಅಲ್ಲಿ ಭೂತಕೋಳದ ವಿಷಯ ಇತ್ತು, ಅಲ್ಲಿ ಯಕ್ಷಗಾನದ ವಿಷಯ ಇತ್ತು. ಅವ್ರಿಗೆ ಒಂದು ಕೊಂಕಣಿ ಯಕ್ಷಗಾನದಲ್ಲಿ ಕೂಡ ಒಂದು ಹಾಡು ಬೇಕಂತ ಹೇಳಿದ್ರು. ಹಾಗಾಗಿ ನಾನೊಂದು ಕೊಂಕಣಿಯಲ್ಲಿ ಕೂಡ ಒಂದು ಯಕ್ಷಗಾನದ ಹಾಡು ಬರೆದೆ. ಕಾವ್ಯ ಸಜೀರ್ ಅನ್ನೋ ಒಂದು ಒಳ್ಳೆ ಪ್ರತಿಭೆ ಅವರು ಹಾಡಿದ್ರು. ಅದು ಕೂಡ ಬಹಳ ಕ್ಲಿಕ್ ಆಯ್ತು. ಅದಾದ ನಂತರ ಅವರೇ ಒಂದು 2-3 ವರ್ಷದ ನಂತರ ಒಂದು ಕನ್ನಡ ಮೂವಿ ಲೈಟ್ ಹೌಸ್ ಮಾಡ್ಲಿಕ್ಕೆ ಬರುವಾಗ ಮತ್ತೆ ಆ ಹಾಡಿನ ಹಿನ್ನೆಲೆಯಲ್ಲಿ ಇರ್ಬೋದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅಲ್ಲಿ 3 ಹಾಡು ಬೇಕಿತ್ತು. ಅದು ಮಕ್ಕಳ ಚಲನಚಿತ್ರ, ಮಕ್ಕಳ ಸ್ಕೂಲ್ ಆದ ನಂತರ ಬರುವಂತ ಹಾಡುಗಳು ಇರ್ಬೋದು, ಎಕ್ಸಾಮ್ ಟೈಮ್ ಅಲ್ಲಿ ಅವರ ತುಮುಲಗಳ ಹಿನ್ನೆಲೆಯಲ್ಲಿ ಇರುವಂತ ಹಾಡುಗಳು, ಮತ್ತೆ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂತ ಒಂದು ಸಿಚುವೇಶನ್ ಇರಕ್ಕಂತ ಒಂದು ಹಾಡು. ಹಾಗಾಗಿ 3 ಹಾಡುಗಳನ್ನು ನಾನು ಅವರ ಟ್ಯೂನಿಗೆ ಬರೆದು ಕೊಟ್ಟಿದ್ದೆ. ಎಲ್ಲವೂ ಅವರಿಗೆ ಇಷ್ಟ ಆಯ್ತು. ಅವರು ಒಂದು ವಿಜಯಪ್ರಕಾಶ್ ಸರ್ ಹಾಡಿದ್ರು, ಒಬ್ರು ವಾಸಿಕ್ ವೈಭವ್ ಹಾಡಿದ್ರು, ಮತ್ತೆ ಒಬ್ರು ಜಿಯಾ ಹೆಗಡೆ ಅಂತ ಒಬ್ರು ಹುಡುಗಿ ಹಾಡಿದ್ರು. ಹಾಗಾಗಿ ನಂಗೆ ಒಂದು ಒಳ್ಳೆಯ ಪ್ರವೇಶ ಚಲನಚಿತ್ರಗಳಿಗೆ ಆ ಮುಖಾಂತರ ಸಿಗ್ತಿತ್ತು. ಯಾವ್ದಾದ್ರು ಬರ್ದಿದ್ದ ಹಾಡು ನೆನಪಿದ್ರೆ? ಬರ್ದಿದ್ದ ಹಾಡು ನೆನಪಿದೆ, ಆದ್ರೆ ನಾನು ಹಾಡುವ ಜೋನರಲ್ಲಿ ಇಲ್ಲ ಅದು. ನೀವೇ ಹೇಳಿದ್ರು ಪರವಾಗಿಲ್ಲ. ಹಾಗಾಗಿ ಅದು ಹಾಡು ಶಾಲೆ ಬಿಟ್ಟ ಅಲ್ಲ, ಗೂಡು ಬಿಟ್ಟ ಹಕ್ಕಿ ಈಗ ಬಾಣಗಳ ಹಾರಿದೆ ನೋಡು, ಶಾಲೆ ಬಿಟ್ಟ ಮಕ್ಕಳಿಗೂ ಹೊಸತು ದಾರಿ ತೋರಿದೆ ನೋಡು ಅನ್ನೋ ಒಂದು ಬರುತ್ತದೆ. ಅಂದ್ರೆ ಮಕ್ಕಳ ಎಕ್ಸಾಮ್ ಆದ ನಂತರ ಇಮಿಡಿಯೇಟ್ ಅವರಿಗೆ ಸಿಗುವಂತ ಖುಷಿ, ಸಂಭ್ರಮ, ಸ್ವಾತಂತ್ರ್ಯ ಅದನ್ನು ಆಚರಣೆ ಮಾಡುವಂತ ಒಂದು ಹಾಡು. ಅದು ವಿಜಯಪ್ರಕಾಶ್ ಸರ್ ಕೂಡ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅದು. ನಮಗೆ ನಾವೇ ಟೀಚರ್ ಈಗ ಅಂತ ಬರುತ್ತೆ. ಅದ್ರ ಜೊತೆಗೆ ವಾಸಿಕೆ ವೈಭವ ಅದೇ ಅದು ಬಹಳ ಒಳ್ಳೆ ರೀತಿ ಬಹಳಷ್ಟು ವಿಶೇಷಗಳನ್ನ ಜೊತೆಗೆ ಇಷ್ಟೆಲ್ಲ ಇದ್ದಿದ್ರೆ ಹೊಸ ಪ್ರಯತ್ನಗಳು ಇನ್ಯಾವ್ದಾದ್ರು ಚಲನಚಿತ್ರಗಳು ಬರ್ತಾ ಇದ್ರೆ? ಚಲನಚಿತ್ರಗಳಿಗೆ ನನ್ಗೆ ಅಂದ್ರೆ ಈಗ ಸದ್ಯಕ್ಕೆ ಬೇರೆ ಯಾವುದು ಅಂತ ಆಫರ್ಗಳು ಬಂದಿಲ್ಲ. ಖಂಡಿತ ಬಂದ್ರೆ ಖಂಡಿತ ನನಗೆ ಬರೆಯುವ ಹಂಬಲ ಅಂತ ಇದೆ ಚಲನಚಿತ್ರ. ಜೊತೆಗೆ ನಮ್ಮಲ್ಲಿ ಕವಿತೆಗಳನ್ನ ಇತ್ತೀಚೆಗೆ ಕೆಲವು ರಂಗ ಇದ್ರಲ್ಲೂ ಬಳಸ್ಕೊಳ್ತಾ ಇದ್ದಾರೆ. ಹೌದು, ಮೊದಲಿಂದ ಬಳಸ್ಕೊಂತ ಬಂದಿದ್ದಾರೆ ಕವಿತೆಗಳಲ್ಲಿ. ಅಂತಹ ಒಂದು ಪ್ರಯತ್ನ ನಿಮ್ಮ ಇದ್ರಲ್ಲಿ ಏನಾರು ಆಗಿದೆಯಾ? ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು ಅಂತ ಹೇಳಿದ್ರೆ, ಒಂದು ಮರಾಠಿ ನಾಟಕವನ್ನು ನಾನು ಕೊಂಕಣಿಗೆ ಅನುವಾದ ಮಾಡಿದ್ದೆ. ಅದು ವಾಸಾಂಸಿ ಜೀರ್ಣಾಣಿ ಅನ್ನೋ ಒಂದು ನಾಟಕ. ಅದನ್ನ ನಾನು ಕೊಂಕಣಿಗೆ ಅನುವಾದ ಮಾಡಿದ್ದೆ. ಅಂದ್ರೆ ಇಲ್ಲಿ ಒಂದು ಕೊಂಕಣಿ ನಾಟಕ ಬೇಕಿತ್ತು ಆಡಲಿಕ್ಕೆ. ಹಾಗಾಗಿ ನನಗೆ ಹೇಳಿದಾಗ ಆ ನಾಟಕ ನಂಗೆ ಇಟ್ಟಿದ್ದೆ, ಅದು ಅನುವಾದ ಮಾಡಿದ್ದೆ. ಆ ನಾಟಕದಲ್ಲಿ ನನ್ನ
ಇದು ನೀವು ಆಗ ಫಯರ್ ಸಾನಿದ್ದವರು ಹಾಡಿದ್ದಲ್ಲ, ಹೌದು. ಆ ಹಾಡನ್ನು ಅಲ್ಲಿ ಬೇರೆ ಟ್ಯೂನ್ ಅಲ್ಲಿ ಬಳಸ್ಕೊಂಡಿದ್ರು ಅವರು. ಹ್ಮ್ ಮತ್ತೆ ಕೊಂಕಣಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಕೊಂಕಣಿಯಲ್ಲಿ ನಾ ಬರೆದುಕೊಟ್ಟಿದ್ದು ನನಗೆ ಈಗ ಸಾಹಿತ್ಯ ಅಷ್ಟು ನೆನಪು ಬರ್ತಾ ಇಲ್ಲ, ಅದನ್ನು ಅಳವಡಿಸಿಕೊಂಡಿದ್ರು ಅವರು. ಹಾಗಾಗಿ ರಂಗಭೂಮಿಯಲ್ಲಿ ಸದ್ಯಕ್ಕೆ ಅದೊಂದೇ ನಾನು ಕೆಲಸ ಮಾಡಿದ್ದು. ಜೊತೆ ಕರಾವಳಿ ತಕ್ಷಣ ವಿಶೇಷವಾಗಿ ಯಕ್ಷಗಾನ, ಜೊತೆಗೆ ಅಲ್ಲಿ ಇರುವಂತ ಆ ಯಕ್ಷಗಾನದ ಹಾಡುಗಳು, ಅಲ್ಲಿರುವಂತ ತಾಳ ಮದ್ದಲೆ, ಇವುಗಳ ಜೊತೆಗೆ ಬರುವಂತ ಸಾಹಿತ್ಯ, ಇದೆಲ್ಲ ಕವಿ ಮೇಲೆ ಪರಿಣಾಮ ಬೀರುತ್ತೆ. ಇಂತಹ ಪರಿಣಾಮ ನಿಮ್ಮ ಮೇಲೆ ಏನಾಗಿದೆಯಾ? ಅಲ್ಲ, ಅದು ಖಂಡಿತ. ನಾನು ಆಗ್ಲೇ ಹೇಳಿದೆ, ಬಾಲ್ಯದಲ್ಲಿ ನಾನು ಯಕ್ಷಗಾನದ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಬೆಳೆದವನು. ಅದು ಬೀಜ ರೂಪವಾಗಿ ಖಂಡಿತವಾಗಿ ನನ್ನ ಎಲ್ಲಾ ಕವಿತೆಗಳು ಹಿನ್ನೆಲೆ ಇದ್ದೇ ಇದೆ ಅದು. ಮತ್ತೆ ಯಕ್ಷಗಾನ ಅನ್ನುವಂಥದ್ದು ಹೇಳಿದ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸರ್ ಅದು. ಯಾಕಂದ್ರೆ ಆ ಒಂದು ಚೌಕಟ್ಟಿನಲ್ಲೇ ನಿಮ್ಗೆ ನೃತ್ಯ ಇದೆ, ಹಾಡಿದೆ, ಮಾತುಕತೆ ಇದೆ. ಹೌದು. ಸೊ ಅದ್ಭುತವಾದ ಒಂದು ಯಕ್ಷಲೋಕವನ್ನೇ ತೆರೆದು ಬಿಡುವುದು. ಅದು ಯಾವ ಕವಿಯ ಮನಸ್ಸಿನಲ್ಲಿ ಕೂಡ ಅದು ಖಂಡಿತವಾಗಿಯೂ ಕವಿತೆಗಳನ್ನು ಬರೀಲಿಕ್ಕೆ ಪ್ರೇರಣೆ ಖಂಡಿತವಾಗಿ ಕೊಡುತ್ತೆ ಅಂತ. ಯಕ್ಷಗಾನ ಹಾಡೇ ನಂದು ಒಂದು ಬಂತು ನನ್ನ ಕೊಂಕಣಿ ಚಲನಚಿತ್ರದಲ್ಲಿ. ಓಕೆ, ಯಾವ್ದು ಹಾಡಂತ ನೆನಪಿಗೆ? ಅದು ಕೊಂಕಣಿ ಹಾಡು. ಪರವಾಗಿಲ್ಲ, ಅದೇ ಕೊಂಕಣಿ ಹಾಡು. ನಿಮಗೆ ಅದೇ ಸಾಹಿತ್ಯ ಅಷ್ಟು ನೆನಪಾಗಿಲ್ಲ, ನೀವು ಓದಿ ಹೇಳ್ಬೇಕು. ಓಕೆ, ಅದು ಬಿಟ್ಟರೆ ನಿಮ್ಗೆ ಯಕ್ಷಗಾನ ಹಾಡು ನೆನಪಾಗುವಂಥದ್ದು ಯಾವ್ದಾರು ಇದೆಯಾ ನಿಮ್ಗೆ ಬಾಯಿಗೆ ಬರುವಂತ ಯಕ್ಷಗಾನದ ಹಾಡು? ಯಕ್ಷಗಾನ ಹಾಡುಗಳು ತುಂಬಾ ಕೇಳಿದ್ದು ಬಿಟ್ರೆ ಇಮಿಡಿಯೇಟ್ ಬಾಯಿಗೆ ಬರುವಂತ ಹಾಡುಗಳು ಅಷ್ಟೊಂದಿಲ್ಲ. ಇವರದ್ದು ನಮ್ಮ ನಾವಡ ಅವರಿದ್ದು ತುಂಬಾ ಹಾಡುಗಳು. ಕಾಳಿಂಗ ನಾವಡ ಅವರದ್ದು ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಮಾಮರವು ತುಂಬಿದೆ, ಸೊಗವೇರಿ ನಿಂತಿದೆ ಅಂತ ಹೇಳಿ ಒಂದು ನವಿಲು ಹಾಡುವಂತ ಹಾಡಿದೆ. ಅದು ಅಂದ್ರೆ ಅವರ ಧ್ವನಿಯಲ್ಲೇ ಕೇಳ್ಬೇಕು. ನಾನು ಆ ಏರು ಪದ್ಯ ಹಾಡ್ಲಿಕ್ಕೆ ಆಗುದಿಲ್ಲ. ಜೊತೆಗೆ ಚಂಡೆ ಮದ್ದಳೆ ಇದೆಲ್ಲದ್ರ ಜೊತೆಗೆ ಬರುವಂತ ಗಡಸು ತರದ ಹಾಡುಗಳು, ಜೊತೆಗೆ ಭಾವನೆಗಳನ್ನ ಹೊಂದುವಂತ ಕಲಾವಿದರುಗಳು, ಜೊತೆಗೆ ತಾಳ ಮದ್ದಳೆ ತಕ್ಕಂತೆ ಕುಣಿಬೇಕಾದ ಸನ್ನಿವೇಶಕ್ಕೆ ಅದು ಅದೊಂದು ಅದ್ಭುತ ಬೇರೆ ಪ್ರಪಂಚದ. ಜೊತೆಗೆ ದೇಹದ ಆರೋಗ್ಯ ಸರಿಗಿಲ್ಲ ಅಂದ್ರೆ ಅದ್ ಮಾಡಕ್ ಸಾಧ್ಯ ಇಲ್ಲ. ಕಟಾಯ ಪ್ರವೇಶ ಮಾಡಬಹುದು, ಅದೆಲ್ಲ ಮಾಡುವಂತ ಒಂದು ಸನ್ನಿವೇಶ. ಸೊ ಇನ್ನೇನು ವಿಶೇಷಗಳನ್ನ ನಿಮ್ಮ ಕವಿತ್ವದಲ್ಲಿ ನಾವು ಕಾಣುದು? ಅಲ್ಲ, ಕವಿತ್ವದಲ್ಲಿ ಅಂತ ಹೇಳಿದ್ರೆ ಆ ವಿಶೇಷಗಳನ್ನು ಓದುಗರೇ ಕಟ್ಟಿಕೊಡ್ಬೇಕು ಅಥವಾ ಕೇಳುಗರೇ ನನಗೆ ಹೇಳ್ಬೇಕು. ಬಿಟ್ರೆ ನಾವು ಅಂದ್ರೆ ಬರಿಬೇಕಂತ ಹೇಳಿ ಯಾವ್ದು ಬರಿತಾ ಹೋಗುದಿಲ್ಲ. ಅದೇ ಆ ಬದುಕು ಆ ಕ್ಷಣದಲ್ಲಿ ಬರಿಸ್ತಾ ಇದೆ. ಅದು ಬರೆಸೋದನ್ನು ನಾನು ಹೇಗೂ ಕಾವ್ಯ ರಸಿಕರ ಮುಂದೆ ಇಟ್ಟೇನೆ. ಅವರು ಯಾವ ಪ್ರತಿಕ್ರಿಯೆ ಬರ್ತದೆ ಆ ರೀತಿಯಾಗಿ ಮತ್ತಷ್ಟು ಬರೀಲಿಕ್ಕೆ ಅದೊಂದು ಸೈಕಲ್ ಬರಿತಾ ಹೋಗ್ತಾನೆ. ಅಂದ್ರೆ ಕವಿತೆ ಅಂದ್ರೆ ಅದು ಒಂಥರ ಬಹಳ ನಾಜೂಕಿನ ಕ್ರಿಯೆ ಅಂತ ನಾನು ಹೇಳ್ಕೊಳ್ತೇನೆ. ಅದು ಒಂಥರ ಹಾರುವ ಹಕ್ಕಿಯನ್ನು ಹಿಡಿಯುವಂತ, ಪರಿಮಳದ ಬೆನ್ನು ಹತ್ತಿ ಹೂವನ್ನು ಅರಸುವಂತ ಒಂದು ಕಾಯಕ ಅದು. ಹಾಗಾಗಿ ಪ್ರತಿ ಕವಿಯು ಭಿನ್ನ, ಪ್ರತಿ ಕವಿ ಯೋಚನೆಗಳು ಭಿನ್ನ. ಅವನಿಗೆ ಕವಿತೆ ಅಂದ್ರೆ ಏನು ಅನ್ನೋದು ಬೇರೆ ತರ ಇರೋದು. ನಾನು ಕಂಡುಕೊಂಡ ಕವಿತೆಯ ಅರ್ಥ ಹೀಗೆ. ಮತ್ತೆ ಯಾರದ್ದೋ ಕವಿಯ ಕವಿತೆಯನ್ನು ಓದಿದಾಗ ನಮ್ಮ ಮನಸ್ಸಿನಲ್ಲಿ ಕೂಡ ನಮ್ಮ ಅನುಭವಗಳ ಆಧಾರದಲ್ಲಿ ಬೇರೆ ಕವಿತೆ ಹುಟ್ಟಬಹುದು. ಬೇಂದ್ರೆ ಅವರು ಹೇಳ್ತಾರೆ, ನಿನ್ನ ಮುಖಸ್ಪರ್ಶವೇ ಸಾಕು ಹೊಸ ಸೃಷ್ಟಿಯೇ ಬರಬಹುದು ಅಂತ. ಅದೊಂದು ಹಾಡಿದೆ, ಕವನ ಕೋಶದಿ ಕವನ ಗರ್ಭದಲ್ಲಿ ಪರಾಗ ಹೊರಗಿಹುದು, ನಿನ್ನ ಮುಖಸ್ಪರ್ಶವೇ ಸಾಕು ಹೊಸ ಸೃಷ್ಟಿಯೇ ಆಗಬಹುದು ಅಂತ. ಅಂದ್ರೆ ಒಂದು ಕವಿಯ ಕವಿತೆಯನ್ನು ನಾವು ಓದಿದಾಗ ಅದು ನಾವು ದುಂಬಿ ಒಂದು ಹೂವನ್ನು ಸ್ಪರ್ಶಿಸಿದ ಹಾಗೆ. ಕಾವ್ಯ ರಸಿಕರು ಆಗ ಕವಿತೆ ಎನ್ನುವ ಹೂವನ್ನು ಸ್ಪರ್ಶಿಸಿದ ಹಾಗೆ ಅಲ್ಲಿಂದ ನಮ್ಗೆ ಹೊಸ ಸೃಷ್ಟಿ ಬರ್ಬೋದು. ನಮ್ಮ ಅನುಭವಗಳ ಆಧಾರ ಬೇರೆ, ನಮ್ಮ ಬದುಕು ಬೇರೆ, ನಾವು ಕಂಡ ಕ್ಷಣಗಳು ಬೇರೆ, ಆ ದಿವ್ಯ ಕ್ಷಣಗಳು ಬೇರೆ. ಅಲ್ಲಿ ಅದರ ಆಧಾರದಲ್ಲಿ ಹೊಸ ಕವಿತೆ ಕೂಡ ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಒಂದು ಕವಿತೆಯನ್ನು ಓದಿದಾಗ ಒಂದು ಕವಿತೆ ಹುಟ್ಟಬಹುದು ಅಂತ. ಜೊತೆಗೆ ಕೆಲವೊಂದು ಸರಿ ನಾವೇ ಬರೆದಂತ ಪಾತ್ರಗಳು ಅಥವಾ ನಾವೇ ಬರೆದಂತ ಕವಿತೆಗಳಲ್ಲಿ ಇರುವಂತ ಭಾವನೆಗಳು ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ. ಅಂತಹ ಅನುಭವ ನಿಮ್ಗೆ ಏನಾರ ಇದೆ? ಕವಿತೆಗಳ ಪಾತ್ರಗಳೇ ನಿಂತು ನಮ್ಮನ್ನು ಪ್ರಶ್ನೆ ಕೇಳುವ, ಕವಿಯನ್ನು ಪ್ರಶ್ನೆ ಕೇಳುವಂಥದ್ದು ಬಹುಶಃ ನನಗೆ ಅಂತ ಅನುಭವ ಆಗಿಲ್ಲ ಅಂತ ಅನ್ಕೊಳ್ತೇನೆ. ಬಹಳ ಖುಷಿ ಆಯ್ತು. ಬಹಳ ವಿಚಾರಗಳನ್ನ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ಮತ್ತೆ ಇನ್ನಷ್ಟು ಎತ್ತರಕ್ಕೆ ನೀವು ಕವಿತಾ ಶಿಖರ ಬೆಳೀರಿ. ಜೊತೆಗೆ ನಿಮ್ಮ ಭಾವನೆಗಳು ಅದ್ರ ಮೇಲೆ ಸವಾರಿ ಮಾಡ್ತಾನೆ ಇರಿ. ಆ ಒಂದು ಅರಮನೆ ಏನಿದೆ, ನಿಮ್ಮ ಭಾವನೆಗಳ ಅರಮನೆ ಯಾವತ್ತಿಗೂ ಅಮರವಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ದರ್ಶನ ಮುಗಿಸ್ತಾ ಇದ್ವಿ.
ಬಹಳ ಒಳ್ಳೆಯ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಇವಾಗ್ಲೂ ನಿಮಗೆ ನಿಮ್ಮ ಕುಟುಂಬದವ್ರು ಎಲ್ಲರಿಗೂ ಒಳ್ಳೇದ್ ಮಾಡಿ. ಅಲ್ಲ, ನೀವು ಬಹಳಷ್ಟು ವಿಷಯಗಳನ್ನು ನನ್ನಿಂದ ಹೊರತಂದಿರಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಕವಿತೆಗಳ ವಿಷಯ ಇರ್ಬೋದು, ಹಾಡುಗಳ ವಿಷಯ ಇರ್ಬೋದು, ಚಲನಚಿತ್ರಗಳ ವಿಷಯ ಇರ್ಬೋದು, ಎಲ್ಲೋ ಒಳಗೆ ಒದಗಿದ್ದ ಮಾತುಗಳೆಲ್ಲ ಹೊರಗೆ ಬಂತು ನೀವು ಮಾತಾಡ್ತಾ ಮಾತಾಡ್ತಾ. ಹಾಗಾಗಿ ನನಗೆ ಕವಿತೆಗಳ ಮೂಲಕ ಸಿಕ್ಕಿದ ಪ್ರೀತಿ ಬಹಳ ದೊಡ್ಡದು. ಆ ಪ್ರೀತಿಯೇ ಕೈ ಹಿಡಿದು ಬರಿಸ್ತಾ ಇದೆ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ಅಂತ. ನೀವು ಇಷ್ಟು ಹೊತ್ತು ನನ್ನನ್ನು ಮಾತಾಡಿಸಿದ್ರಿ, ನಿಮ್ಮ ಚಾನೆಲ್ ಮೂಲಕ ಈ ಕನ್ನಡ ಜನತೆಗೆ ಪರಿಚಯ ಮಾಡಿಸಿದ್ರಿ ಮತ್ತಷ್ಟು. ಅದಕ್ಕಾಗಿ ನಾನು ನಿಮಗೆ ಕೂಡ ವಂದನೆಗಳನ್ನು ತಿಳಿಸ್ತೇನೆ. ಜೊತೆಗೆ ಸಾಮಾಜಿಕ ತಾಣಗಳು ಬಹಳ ಪ್ರಮುಖವಾದ ಪಾತ್ರಗಳು. ಹೌದು ಹೌದು ಹೌದು, ಖಂಡಿತವಾಗಿ. ಬಹುಶಃ ನಾವಿಬ್ರು ಸಾಮಾಜಿಕ ತಾಣದಲ್ಲಿ ಪರಿಚಯ ಆಗೋದು. ಹೌದು. ಜೊತೆಗೆ ಸಾಮಾಜಿಕ ತಾಣದಲ್ಲಿ ಅಂತ ಹೇಳಿದ್ರೆ, ಸಾಮಾಜಿಕ ತಾಣಗಳು ಅನಿಷ್ಟ ಅಂತ ಅನ್ನೋರು ಸಹಿತ ಇಂತಹ ಒಳ್ಳೆ ಕಾರ್ಯಗಳಾಗುತ್ತೆ ಅನ್ನೋದನ್ನ ನೆನಪಲ್ಲಿ ನಾನಂತೂ ಹಾಗೆ ಅನ್ಕೊಳ್ಳುದಿಲ್ಲ ಸರ್. ಯಾಕಂದ್ರೆ ಕಾಲಕ್ಕೆ ತಕ್ಕ ಹಾಗೆ ನಾವು ಕೂಡ ಅಪ್ಡೇಟ್ ಆಗ್ತಾ ಇರಬೇಕು. ಇದು ಈ ಕಾಲದ ಸಂವಹನ ಮಾಧ್ಯಮ. ಹೌದು. ಮೊದಲು ಖಾಲಿ ಪೇಪರ್ ಅಥವಾ ರೇಡಿಯೋ ಆತರ ಇದೆ, ಈಗಲೂ ಇದೆ. ಆದ್ರೆ ಈಗದ್ದು ಸದ್ಯದ ಒಂದು ಬಹಳ ಸ್ಟ್ರಾಂಗ್ ಮಾಧ್ಯಮ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣವೇ. ಇಮಿಡಿಯೇಟ್ ನೀವು ಹಾಕಿದ ಯಾವುದೇ ವಿಷಯಕ್ಕೆ ಇಮಿಡಿಯೇಟ್ ಗಳು ಪ್ರತಿಕ್ರಿಯೆ ಬರುತ್ತೆ. ಹಾಗಾಗಿ ನಿಮ್ಗೆ ಒಂದು ಓದುಗನ ಅಭಿಪ್ರಾಯ ಸಿಕ್ಕಿ ಬಿಡ್ತದೆ ಅದರಲ್ಲಿ. ಅದೇ ಫೈನಲ್ ಅಂತ ಅಲ್ಲ, ಅದು ಹುಟ್ಟಗೊಟ್ಟುವ ಪ್ರಕ್ರಿಯೆ ಖಂಡಿತವಾಗಿ ಬೇಕು ಕವಿಗೆ. ಮೌನದಲ್ಲೇ ಕೂತೇ ಏನಾದ್ರೂ ಕ್ರಿಯೇಟಿವ್ ವರ್ಕ್ ಆಗುವಂಥದ್ದು. ಹೊಸ ಚರಣ ಮತ್ತು ಹೊಸ ಜನನ ನೋವಿಂದ ಮಾತ್ರ ಮತ್ತು ಏಕಾಂತದಲ್ಲಿ ಮಾತ್ರ ಅಂತ ಹೇಳ್ತಾರೆ ವ್ಯಕ್ತಿ. ಹಾಗಾಗಿ ಆ ಏಕಾಂತವನ್ನು ನಾವೇ ಕಂಡುಕೊಳ್ಬೇಕು ಈ ಎಲ್ಲ ಗದ್ದಲಗಳ ನಡುವೆ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಬಂದು ನಾವು ಬಹಳಷ್ಟು ಜನರನ್ನು ಭೇಟಿ ಆಗ್ತೇವೆ, ಬಹಳಷ್ಟು ಜನರ ಪ್ರತಿಕ್ರಿಯೆ ಸಿಗ್ತದೆ. ಅದು ಬಹಳ ಮುಖ್ಯ ಅಂತ ಅನ್ಕೊಳ್ತೇನೆ ನಾನು ಈ ಕಾಲಘಟ್ಟ. ಬಹಳ ತುಂಬಾ ಸಂತೋಷ. ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಆತ್ಮೀಯರೇ, ಬಾಲು ಸಾಯಿಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಿಜವಾಗ್ಲೂ ವಿಶೇಷವಾದ ವ್ಯಕ್ತಿಯ ಜೊತೆ ತನ್ನ ಸಮಯವನ್ನ ಕಳೆದಿದೆ. ಒಂದು ಅರ್ಥಪೂರ್ಣವಾದ ದಿನಕ್ಕೆ ಸಾಕ್ಷಿಯಾದ ಈ ಒಂದು ನೆನಪನ್ನ ಅಮರುಗೊಳಿಸೋದಕ್ಕೆ ಒಂದು ಪುಸ್ತಕಕ್ಕಿಂತ ಒಂದು ಒಳ್ಳೆಯ ಒಂದು ಕೊಡುಗೆ ಇನ್ಯಾವುದೋ ಇರೋಕ್ಕಾಗಲ್ಲ. ಹಾಗಾಗಿ ಯಾರೋ ಪುಣ್ಯಾತ್ಮ ಬರೋದ ಅಕ್ಷರಗಳನ್ನ ಒಬ್ಬ ಕವಿಗೆ ಕೊಡೋದ್ರಲ್ಲಿ ಸಾರ್ಥಕತೆಯನ್ನ ಕಂಡುಕೊಳ್ಳುವಂತ ಒಂದು ನೀತಿಯಿಂದ ಕವಿಗೆ ಕೊಡ್ತಾ ಇರುವಂತ ಒಂದು ನೆನಪಿನ ಕಾಣಿಕೆ. ದಯಮಾಡಿ ಇದನ್ನ ಸ್ವೀಕರಿಸಬೇಕು. ಥ್ಯಾಂಕ್ ಯು ವೇಂದ್ರ ಅವರಿಗೆ. ಮತ್ತಷ್ಟು ಉತ್ಕೃಷ್ಟವಾದಂತ ಕವಿತೆಗಳು ಇನ್ನೂ ಹೊಂದಿ. ಇದು ನಿಮ್ಮ ರೆಫರೆನ್ಸ್ ಅಂತಲ್ಲ, ನಿಮ್ಗೆ ಪ್ರೀತಿಯಿಂದ ಕೊಡ್ತಾ ಇರೋದು ಒಂದು ಅಕ್ಷರಗಳ. ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಕಳೆದಂತ ಕಾಲ. ನಿನ್ನೆಯಿಂದ ಇವತ್ತಿನವರೆಗೆ ಒಂದು ಟೈಮ್ ಒಂಥರ ಗೋಲ್ಡನ್ ಮೆಮೊರೀಸ್ ಈಗ. ಥ್ಯಾಂಕ್ ಯು ಸೊ ಮಚ್. ಮುಚ್ಚಿ ಬಿಡು ಮನಸ್ಸಿನ ಕದವನ್ನು ಬೇಗ, ಹೊರಗೆ ಉಳಿಯಲಿ ಎಲ್ಲ ಜಗವಿಸು. ಬಿಚ್ಚಿ ಬಿಡು ಬಚ್ಚಿಟ್ಟ ಮಾತೆಲ್ಲವೊಮ್ಮೆ, ಬಿಚ್ಚಿ ಬಿಡು ಬಚ್ಚಿಟ್ಟ ಮಾತೆಲ್ಲವೊಮ್ಮೆ. ಹೃದಯ ಕೇಳಲಿ ಈಗ ಬಳಿಯೇ ಕೂತು.